ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮಗೆ ಬಹಳ ವಿಶೇಷವಾಗಿರುವಂತಹ ಮಧ್ಯಾಹ್ನ ಊಟ ಅಥವಾ ರಾತ್ರಿ ಊಟ ನಿಮಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಳ್ಬೋದಾದಂತಹ ಒಂದು ಸಿಂಪಲ್ ಆಗಿರುವಂತಹ ಮತ್ತು ಕಂಫರ್ಟ್ಫುಲ್ ಆಗಿರುವಂತಹ ಈ ಒಂದು ಪ್ಲೇಟ್ ರೆಸಿಪಿಯನ್ನು ಅಥವಾ ತಾಲಿ ರೆಸಿಪಿಯನ್ನು ನಾವು ನಿಮಗೆ ತೋರಿಸ್ಕೊಡಕತ್ತೀವಿ ರೀ. ನಿಮಗೆ ಕಡಿಮೆ ಸಮಯದಾಗನ ಒಂದು ಸಿಂಪಲ್ ಆಗಿ ಹೆಲ್ದಿ ಆಗಿರುವಂತಹ ಆಪ್ಷನ್ ಒಳಗೆ ಈ ಒಂದು ರೈಸ್ ತಾಲಿಯನ್ನು ನೀವು ತಪ್ಪಲಾರ್ದ ಆ್ಯಡ್ ಮಾಡ್ಕೊರಿ. ಭಾಳ ಚಲೋ ಅನಿಸ್ತೈತೆ ನಿಮಗೆ. ಹಾಗಾದ್ರೆ ಯಾವ ರೀತಿ ಮಾಡೋದು ಅಂತೇಳಿ ನಾವು ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮಾಡಿಬಿಡ್ರಿ. ನೋಡಿರಿ, ಒಂದು ಬೌಲ್ದಾಗ ಏನು ಮಾಡಿರಿ, 1/3 ಕಪ್ಪಷ್ಟು ಆಗುವಷ್ಟು ಹೆಸರು ಬೇಳೆಯನ್ನು ತೊಗೊರಿ. ಹಂಗೆ ಸೇಮ್ ಅಮೌಂಟ ನೀವೇನು ತೊಗೋಬೇಕು, ಈ ಕೆಂಪು ಬೇಳೆ, ಚೆನ್ನಾಗಿ ಬೇಳೆ ಅಥವಾ ಮಸೂರ್ ದಾಲನ್ನು ತೊಗೊರಿ. ಎರಡೂ ನೀವು ಒಂದೇ ಅಳತೆ ಒಳಗೆ ತೊಗೊಂಡಾದ ನಂತರ ಅವನೇನು ಮಾಡಿರಿ, ತೊಳೆದ ಒಂದು 2 ಸಲ ತೊಗೊಂಬರಿ. ಒಂದು ಕುಕ್ಕರ್ದಾಗ ಒಂದು ಟೊಮೆಟೊನ ಕಟ್ ಮಾಡಿ ಹಾಕಿರಿ. ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಯನ್ನು ಉದ್ದುದಾಗಿ ಹೆರಚಿ ನೀವು ಹಾಕಿರಿ. ಅದಾದ ನಂತರ ಏನು ಮಾಡಿರಿ, ಇದರೊಳಗೆ ಒಂದು 2-3 ಹಸಿಮೆಣಸನ್ನು ಉದ್ದುದ್ದಾಗಿ ಈ ರೀತಿಯಾಗಿ ನಾನು ನಡಬಾರ್ಕ್ ಸೀಳಿ ಹಾಕಿಬಿಡ್ರಿ. ಅದಾದ ನಂತರ ಇದೇಗ ನೀವು ಏನು ತೊಳೆದಿಟ್ಕೊಂಡಿದ್ದಿರಲ್ಲ ಆ ಬೇಳೆಗಳನ್ನು ನೀವು ಇಲ್ಲೆಲ್ಲ 2 ರೀತಿ ಬೇಳೆಯನ್ನು ಹಾಕಿರಿ. ಅದಾದ ನಂತರ ಇದರೊಳಗೆ ಒಂದಿಟ್ಟು ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ನೀವು ಸೇರಿಸ್ರಿ. ಹಂಗೆ ಸ್ವಲ್ಪ ಇದರೊಳಗೆ ಏನು ಮಾಡಿರಿ, ಸಾಂಬಾರು ಮಸಾಲನ್ನು ಹಾಕ್ಬೋದು ಅಥವಾ ಗರಂ ಮಸಾಲ ಯಾವುದರ ಒಂದು ಮಸಾಲೆಯನ್ನು ನೀವು ಸೇರಿಸ್ಬೋದು ರೀ. ಅದಾದ ನಂತರ ಏನು ಮಾಡಿರಿ, ಇದರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಆಮೇಲೆ ನೀರನ್ನು ನೀವು ಸೇರಿಸ್ರಿ. ತಿಳಿತ್ರಿ, ಅಂದ್ರೆ ಈಗ ಎಷ್ಟು ತೊಗೊಂಡಿದ್ದೀವಿ ನಾವು ಬೇಳೆಯನ್ನು ಏನು ತೊಗೊಂಡಿರ್ತಿಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರಿರಲಿ, ಚೆಂದಂಗೆ ಅದು ಕುದಿಬೇಕು. ಇಲ್ಲ ಅಂತಂದ್ರೆ ನೀವು 4-5 ಕಪ್ಪಷ್ಟು ನೀರನ್ನು ಹಾಕಿ ಆಮೇಲೆ ಅದನ್ನು ಕುದಿಯಾಕ ಬಿಡ್ರಿ. ಚಲೋತ್ನಂಗೆ ಈ ರೀತಿಯಾಗಿ ಬೇಳೆ ಕುದಿಬೇಕು. ಅಂದ್ರೆ ನಾವೊಂದು ಸಿಂಪಲ್ ಆಗಿರುವಂತಹ ದಾಲ್ ರೆಸಿಪಿ ತಯಾರಾಗ್ತದೆ ರೀ. ತಿಳಿದ್ರಿ, ಈಗ ಇದಕ್ಕೆ ಒಗ್ಗರಣೆ ಬೇಳೆ ಎಲ್ಲ ಕುದಾವಲ್ರಿ, ಅದಕ್ಕೆ ಒಗ್ಗರಣೆ ಹೆಂಗೆ ರೀ, 1 ಟೇಬಲ್ ಸ್ಪೂನಷ್ಟು ತುಪ್ಪ, ಕಡಿಮೆ ಒಳಗನ ಅಷ್ಟ ಮಾಡೋರಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿರಿ. ಅದರೊಳಗೆ ಸಾಸಿವೆ, ಜೀರಿಗೆ 2 ಎಣ್ಣೆ ತುಪ್ಪ ಕಾದಿರ್ಬೇಕು ರೀ. ಅದಾದ ನಂತರ ಹಿಂಗನ್ನು ಹಾಕಿರಿ. ಹಿಂಗೆ ಹಾಕಿದ ನಂತರ ಈಗ ಇದ್ರೊಳಗೆ ಏನು ಮಾಡಿರಿ, ಕರಿಬೇವನ್ನು ಹಾಕಿ ಸ್ವಲ್ಪ ಚಟಪಟ ಅನ್ನುವಂಗೆ ಮಾಡಿ ಅದಾದ ನಂತರ ಈಗ ಇದರೊಳಗೆ ಕುದಿರುವಂತಹ ಬೇಳೆಗಳನ್ನು ನೀವು ಸೇರಿಸ್ಬೇಕ್ರಿ. ನೋಡಿ, ಇಷ್ಟೆಲ್ಲ ಸೇರಿಸಿದ ನಂತರ ಒಂದು ಸಿಂಪಲ್ ಆಗಿರುವಂತಹ ಮಸ್ತ್ ಆಗಿರುವಂತಹ ದಾಲ್ ತಯಾರಾಗ್ತೈತಿ. ಇದಕ್ಕೆ ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ ರೀ. ಬೇಕಂತಂದ್ರೆ ಇದಕ್ಕೆ ನೀವು ಮೆಣಸಿಗೆ ಅದು ಒಗ್ಗರಣೆ ಕೊಡ್ತೀನಿ ಅಂತಂದ್ರೆ ಕೊಡ್ಬೋದು ರೀ. ಆದ್ರೆ ಅದೆಲ್ಲ ಏನು ಬೇಕಾಗಿಲ್ಲ, ಬರೀ ಕೊತ್ತಂಬರಿ ಹಾಕಿಬಿಡ್ರಿ, ಭಾಳ ಮಸ್ತ್ ಆಕೈತಿ. ತಪ್ಪಲಾರ್ದ ಟ್ರೈ ಮಾಡಿ. ಇನ್ನೊಂದು ಹೆಲ್ದಿ ಆಗಿರುವಂತಹ ಪಲ್ಯ ರೆಸಿಪಿ ಅಂತಂದ್ರೆ ಬೀಟ್ರೂಟ್ ಇರ್ತಾವಲ್ಲ, ಒಂದು 2 ಮೀಡಿಯಮ್ ಸೈಜ್ ಬೀಟ್ರೂಟನ್ನು ಈ ರೀತಿಯಾಗಿ ನೀವು ಕಟ್ ಮಾಡಿ ತೊಗೊಂಡು ಅವನ್ನ ಸ್ಟೀಮ್ ಆಗಕ್ಕೆ ಬಿಟ್ಬಿಡ್ರಿ. ಕೆಳಗೆ ನೀರು ಕಾಯಿಟ್ಟಿರ್ತೀರಿ, ಅದ್ರ ಮೇಲೆ ಇವನ್ನ ಸ್ಟೀಮ್ ಮಾಡಿ ತೊಗೊಂಬರ್ರಿ. ತಿದ್ರಿ, ಅದಾದ ನಂತರ ಒಂದು ಪಾನ್ನಾಗ ಅಥವಾ ಒಂದು ಪಾತ್ರದಾಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಕಾಯಾಕಿಡ್ರಿ. ಸ್ವಲ್ಪದಾಗನ ಮಾಡೋಣ. ಅದಾದ ನಂತರ ಇದರೊಳಗೆ ಸಾಸಿವೆ, ಜೀರಿಗೆ 2 ಹಾಕೊಂಡು ಚಟ್ಪಟನ ಹಾತಿರ್ತಾವೆ. ಅದರೊಳಗೆ ಒಂದು 2 ಹಸಿಮೆಣಸನ್ನು ಕಟ್ ಮಾಡಿ ನಾವಿಲ್ಲಿ ಸೇರಿಸೋಣ ರೀ. ಈಗ ಇಲ್ಲ ನೀವೇನು ಮಾಡ್ಕೋಬೇಕು ಅಂತಂದ್ರೆ ನೆನಪಿಟ್ಕೋರಿ, ಕಡಿಮೆ ಎಣ್ಣೆ ಹಾಕಿದಾಗ ಅವ ಭಾಳ ಹೊತ್ತು ಚಾನ್ಸಸ್ ಇರ್ತಾವೆ. ಅದಕ್ಕೆ ಫ್ಲೇಮನ್ನು ಸಣ್ಣ ಇಟ್ಟನ ಚಲೋ ಹೊತ್ತಂಗೆ ನೀವು ಹುರಿಬೇಕು. ಅದಾದ ನಂತರ ಏನು ಮಾಡಿರಿ, ಬರೋಬ್ಬರಿ ಆಗಿರುವಂತಹ ಒಂದು ಸ್ವಲ್ಪ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇದ್ರೊಳಗನ ಹಾಕಿರಿ. ಆಮೇಲೆ ಅದನ್ನು ಸಹ ನೀವು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಹೋಗ್ರಿ. ಮುಂದಕ್ಕೆ ಈ ಸ್ಟೀಮ್ ಮಾಡಿದಂತಹ ಬೀಟ್ರೂಟ್ ಏನಿತ್ತಿರಲ್ಲ ಆ ಬೀಟ್ರೂಟ್ ಹಣ್ಣು ಹಾಕಿ ಅದ್ರ ಜೊತೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಒಂದಿಟ್ಟು ಉಪ್ಪನ್ನು ನೀವು ಸೇರಿಸಿ ಅದಾದ ನಂತರ ಕೊಬ್ಬರಿ ತುರಿಯನ್ನು ನೀವಿಲ್ಲಿ ಹಾಕ್ಬೇಕ್ರಿ. ಹಾಕಿದಾದ ನಂತರ ಅದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೊಂತ ಹೋಗ್ಬೇಕ್ರಿ. ಕೊಬ್ಬರಿ ತುರಿ ಅಂದ್ರೆ ತೆಂಗಿನಕಾಯಿ ತುರಿ ರೀ. ತೆಂಗಿನಕಾಯಿ ತುರಿಯನ್ನು ಹಾಕಿದ ನಂತರ ಈಗ ಲಾಸ್ಟಿಗೆ ನೀವು ಕರಿಬೇವನ್ನು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ. ಕರಿಬೇವನ್ನು ನೀವು ಮೊದಲು ಹಾಕಿದ್ರೂ ನಡಿತೈತಿ ರೀ, ಆಮೇಲೆ ಹಾಕಿದ್ರೂ ನಡಿತೈತಿ. ಚಲೋ ಹೊತ್ತಂಗೆ ಆಕತಿ. ಒಂದು ಸಲ ನೀವು ಈ ರೀತಿಯಾಗಿರುವಂತಹ ಪಲ್ಯವನ್ನು ಮಾಡಿ ನೋಡಿರಿ. ಆರೋಗ್ಯಕ್ಕೆ ಬಹಳ ಒಳ್ಳೆಯದಾಗಿರುವಂತಹ ಬೀಟ್ರೂಟನ್ನು ನಿಮ್ಮ ಡಯಟ್ ಒಳಗೆ ನೀವು ತಪ್ಪಲಾರ್ದ ಆ್ಯಡ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ ಕೊಬ್ಬರಿ ಏನಿರ್ತೈತೆ ನೋಡಿರಿ, ಅದನ್ನು ತೆಂಗಿನಕಾಯಿ ತುರಿಯನ್ನು ಗಾರ್ನಿಷ್ ಮಾಡಿಬಿಡಿ. ಇನ್ನೊಂದು ರೆಸಿಪಿ ಅಂತಂದ್ರೆ ಅದಕ್ಕೆ ಒಂದು ಕಡಾಯಿ ಅಥವಾ ಒಂದು ಪಾತ್ರದಾಗ ಅಥವಾ ಪಾನ್ನಾಗ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಐತ್ರಿ. ಅದಕ್ಕೆ ನೆನಪಿಟ್ಕೊರಿ. ಎಣ್ಣೆನ ಕಾಯಕ್ಕಿಟ್ಟ ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವು, ಆಮೇಲೆ ಕಟ್ ಮಾಡಿದಂತಹ ಆಲೂಗಡ್ಡೆಯನ್ನು ನಾವಿಲ್ಲಿ ಸೇರಿಸ ಒಂದು ದೊಡ್ಡ ಆಲೂಗಡ್ಡೆಯನ್ನು ಕಟ್ ಮಾಡಿ ನೀವು ಇದರೊಳಗೆ ಹಾಕಿ ಫ್ರೈ ಮಾಡಬೇಕು. ಆಮೇಲೆ ಇದನ್ನು ಸಮಾಧಾನಲೆ ಸ್ವಲ್ಪ ಟೈಮ್ ತೊಗೊಂಡು ಆಗುವಂಗಾರ ನೀವು ಆ ಕಡೆ ಮಾಡ್ಕೊತ ಮ್ಯಾಲ ಕೆಳಗೆ ಎಲ್ಲನೂ ಮಾಡಿ ಚೆಂದಂಗೆ ಫ್ರೈ ಮಾಡ್ಬೇಕ್ರಿ. ಇದರೊಳಗನ ಒಂದಿಟ್ಟು ಅರಿಶಿನ ಪುಡಿಯನ್ನು ಹಾಕಿರಿ. ಅರಿಶಿನ ಪುಡಿ ಹಾಕಿದ ನಂತರ ಇದನ್ನು ಮತ್ತೊಮ್ಮೆ ಮಿಕ್ಸ್ ಮಾಡಿರಿ. ಏಕದಮ್ ಚೆಂದಂಗೆ ಮಿಕ್ಸ್ ಮಾಡಿರಿ. ಅಲ್ಲೇ ಮೊದಲು ಹಿಂಗೆ ಹಾಕೋದಿತ್ತು ಮತ್ತಿದ್ರಿ ಅಂತಂದ್ರೆ ಆಮೇಲೆ ಹಿಂಗೆ ಹಾಕಿರಿ, ಸ್ವಲ್ಪ ಸೈಡ್ ಸರಿಸಿರಿ. ಅದಾದ ನಂತರ ಇದರೊಳಗೆ ಮಸಾಲೆಗಳನ್ನು ನೀವು ಸೇರ್ಸೋಕೆ ಶುರು ಮಾಡಿ. ಏನೇನು ಮಸಾಲೆ ಅಂತಂದ್ರೆ ಜೀರಾ ಅಂದ್ರೆ ಇದ್ರಿ ಏನು ರೀ, ಜೀರಿಗೆ ಪುಡಿ, ಆಮೇಲೆ ಧನಿಯಾ ಪೌಡ್ರು, ಅದಾದ ನಂತರ ಸ್ವಲ್ಪ ಕೆಂಪು ಖಾರದ ಪುಡಿ, ಉಪ್ಪು, ಇದೆಲ್ಲನೂ ನೀವು ಹಾಕಿರಿ. ಹಾಕಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಸೇರಿಸಿ
ಒಮ್ಮೆ ಅದನ್ನು ಮಿಕ್ಸ್ ಹೊಡೆದು ಬಿಡ್ರಿ. ಬರೋಬ್ಬರಿಯಾಗಿ ಈ ರೀತಿಯಾಗಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ಕೊತ ಹೋದ್ರಿ ಅಂತಂದ್ರೆ ಎಲ್ಲ ಮಸಾಲೆಗಳು ಆಲೂಗಡ್ಡೆ ಜೊತೆ ಸೇರಿ ಚೆನ್ನಾಗಿ ಆಗ್ತೈತಿ. ಮೇಲೆ ಒಂದು ಸ್ವಲ್ಪ ನೀರನ್ನು ಚಿಮ್ಕಿಸಿ ಬಿಡ್ರಿ. ಅದಕ್ಕೆ ತಿಳಿತ್ರಿ, ಒಂದು 8 ಚಿಮ್ಕಿಸಿ ಅದನ್ನು ಬೇಯಕ್ಕೆ ಬಿಡ್ರಿ ಅಂತಂದ್ರೆ ಅದು ಚೆಂದಂಗೆ ಆಲೂಗಡ್ಡೆ ಮಸ್ತಾಗಿರುವಂತಹ ಈ ಒಂದು ಜೀರಾ ಹಾಲು ತಯಾರಾಗ್ತೈತೆ ರೀ. ಇನ್ನು ಈ ಕಡೆ ಒಂದು ಪಾಣ್ಯಾಗ ಸ್ವಲ್ಪ ಎಣ್ಣೆನ ಕಾಯಕ್ಕಿಟ್ಟು ಎಣ್ಣೆ ಕಾದಾದ ನಂತರ ಹಾಗಲಕಾಯಿಗಳನ್ನ ನಡಬರ್ಕ್ ಬೀಜ ತೆಗೆದ ಈ ರೀತಿಯಾಗಿ ಸೈಡ್ ತಿನ್ನಕ್ಕೆ ಬಹಳ ಮಸ್ತ್ ಅನ್ನಿಸ್ತಾವ್ರಿ ಮತ್ತು ಹೆಲ್ದಿಯಾಗಿರುವಂಥದ್ದು ರೀ. ಅದಕ್ಕೆ ಈ ಒಂದು ಹಾಗಲಕಾಯಿಗಳನ್ನ ನೀವು ತಿಂತಿರಲಿಲ್ಲ ಅಂತಂದ್ರೂ ಒಂದ್ಸಲ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ಊಟದ ಜೊತೆ ಯಾವ್ದು ಬೇಕಾದ ಫುಲ್ ಮೀಲ್ಸ್ ಇರ್ತೈತಿಲ್ಲ ಅವಾಗ ಸೈಡ್ ತಿಂದು ನೋಡ್ರಿ, ಭಾಳ ಚಲೋ ಅನ್ನಿಸ್ತಾವ್ರಿ. ಅದಕ್ಕೆ ಇವನ್ನ ಸ್ವಲ್ಪ ಸಮಾಧಾನಲೆ ಒಂದು ಈಟ ತಿರುವ್ಯಾಡಿ ಹುರಿಬೇಕಾಕೈತಿ. ಸ್ವಲ್ಪ ಗಿಲಿಸಿ ಮಾಡಿದ್ರಿ ಅಂತಂದ್ರೆ ಹಿಂಗೆ ಚಂದಂಗಿ ಹಾಗಲಕಾಯಿಗಳು ಫ್ರೈ ಆಗ್ತಾವ್ರಿ. ಆಮೇಲೆ ಇವು ತಿನ್ನೋಕೆ ಕರೆನ ಟೇಸ್ಟಿ ಅನಿಸ್ತದೆ. ನಿಮಗೆ ಎಲ್ಲಿ ಕೈಗೆ ಅಂಥೇಳಿ ಅನಿಸೋದೇ ಇಲ್ಲ, ಅಷ್ಟು ಚಲೋ ಆಗ್ತಾವು. ಆದರೆ ನೀವು ನೋಡ್ಕೊಂಡು ಹುರಿಬೇಕು. ಅದಾದ ನಂತರ ಅದನ್ನ ಎಣ್ಣೆ ಇರ್ತೈತಿಲ್ಲ ಅಲ್ಲೇ ಬಿಟ್ಬಿಡ್ರಿ. ಉಳಿದಿದ್ದನ್ನೆಲ್ಲ ತೆಗೆದು ಈ ರೀತಿಯಾಗಿ ಒಂದು ಪ್ಲೇಟ್ನ ಹಾಕಿ ಅದಕ್ಕೊಂದಿಟ್ಟು ಮೇಲೆ ಉಪ್ಪನ್ನು ಉದುರಿಸಿಬಿಡ್ರಿ. ಚೆನ್ನಾಗಿ ಅದನ್ನು ಜಲಿಸಿದ್ರಿ ಅಂತಂದ್ರೆ ಭಾಳ ಚಲೋ ಆಗ್ತೈತೆ ರೀ. ಆಮೇಲೆ ನಾವು ನಿಮಗೆ ಇಲ್ಲಿ ಅನ್ನ ಮಾಡೋದು ತೋರ್ಸಕ್ಕೆ ಹೋಗಿಲ್ಲ. ಈ ರೀತಿ ಬಿಡಿ ಆಗಿರುವಂತಹ ಬಾಸ್ಮತಿ ಅಕ್ಕಿಯಿಂದ ನೀವು ಅನ್ನ ಮಾಡಿದ್ರಿ ಅಂತಂದ್ರೆ ಭಾಳ ಚಲೋ ಅನಿಸ್ತೈತೆ ರೀ. ಅಥವಾ ಜೀರಾ ರೈಸ್ ಅಥವಾ ಯಾವ್ದು ಬೇಕೋ ಆ ರೈಸನ್ನು ನೀವು ಅನ್ನ ಅದರಿಂದ ಪ್ರಿಪೇರ್ ಮಾಡಿ. ಅದಾದ ನಂತರ ಬೀಟ್ರೂಟ್ ಪಲ್ಯ ಐತಿ, ಆಲೂಗಡ್ಡೆ ಒಂದು ಮಸ್ತಾಗಿರುವಂಥ ಜೀರಾ ಹಾಲು ಐತಿ, ಹಂಗೆ ಹಾಗಲಕಾಯಿ ಫ್ರೈ ಅದಾವ್ರಿ. ಬಾಜು ಬೇಕಂದ್ರೆ ಉಪ್ಪಿನಕಾಯಿ ತೊಗೊರಿ, ಪಾಪಡ್ ಅಥವಾ ಹಪ್ಪಳ ತೊಗೊರಿ. ಅದಾದ ನಂತರ ಬಿಸಿ ಅನ್ನದ ಮೇಲೆ ಈ ಒಂದು ಮಾಡಿದಂತಹ ದಾಲನ್ನು ಹಾಕಿದ ಆದ್ಮೇಲೆ ಮ್ಯಾಲೆ ಒಂದು ಅದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ತಿನ್ನಿರಿ. ಅಗದಿ ಮಸ್ತ್ ಅನಿಸ್ತತಿ. ಅಗದಿ ಹೆಲ್ದಿಯಾಗಿರುವಂತಹ ರೆಸಿಪಿ ನಿಮಗೆ ಕಡಿಮೆ ಸಮಯದಾಗನ ನಿಮಗೆ ಯಾವ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹಚ್ಕೊಂಡು ಆರಾಮಾಗಿ ಊಟನ ಎಂಜಾಯ್ ಮಾಡ್ಬೋದು ರೀ. ತಿಳಿದ್ರಿ, ಒಂದು ಸಿಂಪಲ್ ಆಗಿರುವಂಥ ಆಪ್ಷನನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಇದನ್ನು ನಿಮ್ಮ ಡಯಟ್ ಒಳಗೂ ವಿತ್ ನಿಮಗೆ ಎಷ್ಟು ಬೇಕಾಗಿರ್ತೈತಿಲ್ಲ ಅಷ್ಟು ಕ್ಯಾಲರಿಗೆ ತಕ್ಕಂಗನ ಅಡ್ಜಸ್ಟ್ ಮಾಡ್ಕೊಂಡು ಭಾಳ ಮಸ್ತಾಗಿ ಮಾಡ್ಕೊಳ್ಬೋದು ರೀ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.